ಹೆಲೋ ಎಲ್ಲರಿಗೂ ನಮಸ್ಕಾರ. ಹೆಲೋ ನನ್ನ ಗುರುಗಳೇ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಬೆಲ್ಲ ಪಾಕದ ಪೊಂಗಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಬೇಗ ನೋಡ್ಕೊಂಬಿಡೋಣ. ಸೊ ಫಸ್ಟ್ ನಮಗೆ 1 ಲೋಟ ರೈಸ್ ಬೇಕು, 1/4 ಲೋಟ ಹೆಸರುಬೇಳೆ, 3/4 ಲೋಟ ಬೆಲ್ಲ, ಸ್ವಲ್ಪ ಕಡಲೆಬೇಳೆ, ಚಚ್ಚಿರುವಂಥ ಏಲಕ್ಕಿ ಒಂದು 2-3, ಅಥವಾ ನೆಕ್ಸ್ಟು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಮತ್ತು ತುಪ್ಪ. ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಲೋಟಕ್ಕೆ ನಾನು 1/4 ಲೋಟ ಹೆಸರುಬೇಳೆ ಆ್ಯಂಡ್ ದೆನ್ ಸ್ವಲ್ಪ ಕಡಲೆಬೇಳೆ ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ವಾಶ್ ಮಾಡ್ಕೊಬೇಕು ಚೆನ್ನಾಗಿ ಅಂದರೆ 4 to 5 ಟೈಮ್ಸ್ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗುತ್ತೆ. ಇದರಲ್ಲಿ ನಾವು ಸೊಸೈಟಿ ಅಕ್ಕಿಯಲ್ಲಿ ಮಾಡಿದ್ರೆ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಬೇಕಾದ್ರೆ ಸಣ್ಣ ಅಕ್ಕಿನೂ ಸಹ ತೊಗೊಬೋದು ನೀವು, ಬಟ್ ಸೊಸೈಟಿ ಅಕ್ಕಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ನಾನು ಇಲ್ಲಿ 1 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ನಾರ್ಮಲಾಗಿ 1:2 ತೊಗೊಂಡ್ರೆ ಸಾಕು, ಬಟ್ ಇಲ್ಲಿ ನಾವು 1:4 ತೊಗೊಳ್ಳೋದ್ರಿಂದ ನಮಗೆ ಪೊಂಗಲ್ ಚೆನ್ನಾಗಿ ಬರುತ್ತೆ. ಬಿಕಾಸ್ ಪೊಂಗಲ್ ನಮಗೆ ಅಗಲಗಳು ಬೇಡ ಅಲ್ವಾ, ಸೊ ನೀಟಾಗೆಲ್ಲ ಮಿಕ್ಸ್ ಆಗಿರೋ ಬೇಕಲ್ವ, ದಟ್ಸ್ ವೈ. ಸೊ ಈಗ ವಿಶಿಲು 4 to 5 ವಿಶಿಲ್ಸ್ನ ಹಾಕ್ಸ್ಕೊಳ್ಳಿ. ಸೊ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ವಿಸಿಲೆಲ್ಲ ಬಂದಾಯಿತು. ಸೊ ಇಲ್ಲಿ ಹೀಗಿದೆ ಬೆಂದಿರೋ ಅನ್ನ. ನೆಕ್ಸ್ಟ್ ಪಾತ್ರೆಗೆ ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಕಾದಿದ್ದಾದಮೇಲೆ ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕು ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಗೋಡಂಬಿ ಮಾತ್ರ ಇಷ್ಟಪಡ್ತಾರೆ, ಅದಕ್ಕೆ ನಾನು ಗೋಡಂಬಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಬ್ರೌನ್ ಕಲರ್ ಬಂದಮೇಲೆ ನೆಕ್ಸ್ಟ್ ಬೆಲ್ಲ ಹಾಕ್ಕೊಳ್ಳಿ. ಸೊ ಇಲ್ಲಿ ನಮಗೆ ಕಜ್ಜಾಯ ಪಾಕ ಬರುತ್ತೆ ಅಲ್ವಾ, ಸೊ ಅಷ್ಟೊಂದು ಕ್ಲೀನಾಗಿ ಪಾಕ ಬರಬೇಕು ಅಂತ ಏನಿಲ್ಲ. ನನಗೆ ಪಾಕ ಬರೋದಿಲ್ಲ, ಹೇಗೆ ಮಾಡೋದು ಅನ್ನೋ ಥರ ಏನಿಲ್ಲ. ಸ್ವಲ್ಪ ಪಾಕ ಬಂದರೆ ಸಾಕು. ಅಂದರೆ ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ ತಿರುಗಿಸಿದಾಗ ನೋಡಿ ಜೆಲಿ ಥರ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಅಷ್ಟು ಮಾತ್ರ ಪಾಕ ಬಂದರೆ ಸಾಕು. ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಬೆಲ್ಲ ನೊರೆ ಬಂದರೆ ಸಾಕು. ನೆಕ್ಸ್ಟ್ ಪಾಕ ಬಂದಾದಮೇಲೆ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ಸಪೋಸ್ ನಿಮಗೆ ತುಂಬ ತೆಳ್ಳಕ್ಕೆ ಬೇಕಂದರೆ ಒಂದು 3 ಲೋಟ ಆ್ಯಡ್ ಮಾಡ್ಕೊಳ್ಳಿ. 1 ಲೋಟಗೆ 3 ಲೋಟ. ನಿಮಗೆ ಕಡಿಮೆ ಬೇಕು ಅಂದರೆ 1 ಲೋಟ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಸೊ ನಮ್ಮನೇಲಿ ತುಂಬ ತೆಳ್ಳಕ್ಕೆ ಬೇಕು, ಅದಕ್ಕೋಸ್ಕರ ನಾನು 1 ಲೋಟ ಅಕ್ಕಿಗೆ 3 ಲೋಟ ಇಲ್ಲಿ ಬೇಯಿಸೋದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 4 ಲೋಟ ಅಕ್ಕಿಗೆ ಹಾಕಿದ್ದೀನಿ, ಜೊತೆಗೆ ಇಲ್ಲಿ 3 ಲೋಟ ನಾವು ಬೇಯಿಸೋದಕ್ಕೆ ಹಾಕ್ಕೊಬೇಕು. ಸೊ ಇದು ಚೆನ್ನಾಗಿ ಕುದಿ ಹತ್ತೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡಬೇಕು. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹಲೋ ಗುರುಗಳೇ ಅಂತ ಹೇಳಿದೆ. ಸೊ ಬಿಕಾಸ್ ನಾನು ಏನಕ್ಕೆ ನಿಮ್ಮನ್ನು ಗುರುಗಳೇ ಅಂತ ಹೇಳಿದೆ ಅಂತಂದರೆ, ಸೊ ಕಮೆಂಟ್ ಮಾಡಿ ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಒಂದು ನಾರ್ಮಲ್ ಕುದಿ ಸ್ವಲ್ಪ ಬಿಸಿ ಆದಮೇಲೆ ವಾಟರು ನಾವು ಬೇಯಿಸಿಟ್ಕೊಂಡಿರೋಂಥ ಒಂದು ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನಾವಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೈಸ್ನ ಕುದಿಸ್ಕೊಬೇಕು. ಈ ರೈಸ್ನ ಫಸ್ಟು ನಾವು ಸ್ಟಾರ್ಟಿಂಗ್ 1 to 3 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಸ್ವೀಟ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ನಾನು ಹನುಮಾನ್ ಫೋಟೋನ ಹಾಕಿದ್ದೆ, ಬಿಕಾಸ್ ಐ ಆಮ್ ವೆರಿ ಟ್ರಸ್ಟ್ ವರ್ತಿ ಟು ಹನುಮಾನ್ ಅಂದರೆ ನಂಗೆ ತುಂಬ ಇಷ್ಟ, ಆ್ಯಂಡ್ ನಮ್ಮ ಮನೆ ದೇವರು ಸಹ ಅದೇ. ಸೊ ಆ ಗಾಡ್ ಬ್ಲೆಸ್ಸಿಂಗ್ಸಿಂದ ನಾನು ಚಾನಲ್ನ ಓಪನ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಾನು ಇಲ್ಲಿ ಸಕ್ಸಸ್ ಆಗೋಕ್ಕಾಗುತ್ತೆ. ಸೊ ನಾನು ಹೆಲ್ತ್ ಟಿಪ್ಸ್ನ ಪ್ರೊವೈಡ್ ಮಾಡ್ತೀನಿ, ಆ್ಯಂಡ್ ದೆನ್ ಪ್ರೀಟಮ್ ಬೇಬಿ ಟೇಕ್ ಕೇರ್ನ ನಾನು ಪ್ರೊವೈಡ್ ಮಾಡ್ತೀನಿ. ಬಿಕಾಸ್ ಐ ನೋ ಅಬೌಟ್ ದಟ್. ನನಗೆ 1.5 kg ಇರುವಂಥ ಒಂದು ಬೇಬಿ ಬರ್ತ್ ಆಗಿತ್ತು. ಸೊ ಅದಕ್ಕೋಸ್ಕರ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಪ್ರೀಟಮ್ ಟೇಕ್ ಕೇರ್ ಬಗ್ಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀನಿ. ಎಸ್ಪೆಷಲಿ ನಾನು ಡಿಸ್ಕ್ರಿಪ್ಷನ್ನಲ್ಲೇ ಪ್ರೊವೈಡ್ ಮಾಡಿದ್ದೀನಿ. ಮೇಯ್ನಾಗಿ ನಾನು ನಿಮ್ಮ ಕಮೆಂಟ್ಸ್ ಏನಿದೆಯೋ ಆ ಕಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆದರೆ ಮಾತ್ರ ನನ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕುದಿದ್ದ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಇದನ್ನು ಬಾಯ್ಲ್ ಮಾಡ್ಕೊಬೇಕು. ಸೊ ನೋಡಿ, ಆಗಲೇ ಇರೋವಂಥ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಕ್ಕಿತ್ತು, ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಸೊ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು, ಬಿಕಾಸ್ ಆರಿದ್ಮೇಲೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ ಇದು. ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಬೇಕಾದ್ರೆ ಇನ್ನೊಂದು 2 ಮಿನಿಟ್ಸ್ ನೀವು ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೋದು, ಬಟ್ ಸೆಂಟ್ರಲ್ಲಿ ನೀವು ತಿರುಗಿಸ್ತಾ ಇರಬೇಕು. ನೋಡಿ ರೆಡಿ ಆಯಿತು ಸ್ಪೆಷಲ್ ಬೆಲ್ಲಪಾಕ ಪೊಂಗಲ್. ಫಸ್ಟ್ ವೀಡಿಯೋ ಆಗಿರೋದ್ರಿಂದ ದೇವ್ರಿಗೆ ನೈವೇದ್ಯಕ್ಕೂ ಇಟ್ಟಿದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ದೆನ್ ಕಮೆಂಟ್ ಮಾಡೋದು ಮರಿಬೇಡಿ. ಬಿಕಾಸ್ ನಿಮ್ಮ ಕಮೆಂಟ್ಸಿಂದನೇ ನಾನು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.